ಬರ್ತಾವಲ್ಲ, ಅಥವಾ ಅದಕ್ಕೆ ಚಪ್ಪರ ಬದ್ನಿಕಾಯಿನೂ ಅಂತೀವಿ ನಾವು. ಅದರದ್ದು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಿಬಿಟ್ಟು ನೀವು ಇದ್ರದ್ದು ಬದ್ನಿಕಾಯ್ದು ಎಣ್ಗಾಯಿ ಮಾಡ್ತೀವಲ್ಲ, ತುಂಗಾಯಿ ಪಲ್ಯ ಮಾಡ್ತೀವಲ್ಲ, ಅದೇ ರೀತಿ ಮಾಡಿ ನೀವು ಒಂದು 4 ದಿನ ಇಟ್ಕೊಂಡು ತಿನ್ಬೋದು. ಇದನ್ನು ನೋಡಿ, ಇದನ್ನೊಂದು 7-8 ಸಣ್ಣ ಸಣ್ಣ ಮೀಡಿಯಮ್ ಗಾತ್ರದ್ದಿದ್ದು ಅವನೀಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಲ್ಲ, ಇಂಗು, ಉಪ್ಪು, ಆಮೇಲೆ ಶೇಂಗಾದ ಪುಡಿ, ಎಳ್ಳು ಪುಡಿ, ಮನೆಯಾಗ ಮಾಡಿದ್ದ ಮಸಾಲೆ, ಅರಿಶಿಣ ಪುಡಿ, ಇಷ್ಟು ಬೇಕಾಗುವ ಸಾಮಗ್ರಿಗಳು. ಈಗ ನೋಡಿ, ನಾನು ಒಗ್ಗರಣೆ ಹೆಂಗೆ ಹಾಕೋದು ಜೀರಿಗೆ ಹಾಕ್ತಾಯಿದ್ದೀನಿ. ಇವು ಚಟಪಟ ಅಂದ್ಕೂಡಲೇ ನಾನು ಏನು ಮಾಡ್ತಾಯಿದ್ದೀನಿ, ಅದರ ಜೋಡಿ ನಾನು 1-2 ಹಸಿಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಇದು ಖಾರ ಪುಡಿನೂ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕಬೇಕು. ಆಮೇಲೆ ಇದ್ರ ಚಟ್ನಿನೂ ಮಾಡ್ಲಿಕ್ಕೆ ಬರ್ತದೆ. ಇದೇ ರೀತಿ ನಾವು ಚಟ್ನಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ನಾನು ನೋಡಿ, ಚಟಪಟ ಅಂದುವಲ್ಲ, ಇದಕ್ಕೆ ಈರುಳ್ಳಿ, ಇದು ಕರಿಬೇವು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡ್ತಾಯಿದ್ದೀನಿ, ಈಗ ಕಾಯಿಸ್ಕೊಳ್ತಾ ಇದ್ದೀನಿ. ಇವು ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬರಬೇಕು, ಆ ರೀತಿ ಇದನ್ನು ಕಾಸ್ಕೋಬೇಕು. ನಿಮ್ಮ ಮೊದಲು ಇದೇನು ಮಾಡಬೇಕು, ಈರುಳ್ಳಿ ವಾಸನೆ ಬೇಕು ನಿಮಗೆ ಅಂತಂದರೆ ಇದರ ಮೇಲೆ ಒಂದು ಮುಚ್ಚಿಡಬೇಕೀಗ. ಅಂದರೆ ಅದು ಈರುಳ್ಳಿ ವಾಸನೆ ಘಮ ಒಳ್ಳೆ ಚೆನ್ನಾಗಿ ಬರ್ತದೆ. ನೋಡಿ, ಇದ್ರ ಮೇಲೆ ನಾನು ಮುಚ್ಚಿದ್ದೀನಿ. ಹಿಂಗೆ ನೋಡಿ, ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಹಚ್ಕೊಂಡಿರ್ತೀನಿ. ಇದನ್ನು ಚೆನ್ನಾಗಿ ಬಿಸ್ಕೊಡ್ಬೇಕಲ್ಲ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿಡ್ಬೇಕು ಇದನ್ನು. ಅಂದ್ರೆ ಅವು ತಮ್ಮ ನೀರು ಇರ್ತಾವೆ ಭಾಳ. ಅದಕ್ಕೆ ಏನಾಗ್ತದೆ, ನೀರು ಭಾಳ ಹಾಕಬಾರ್ದು, ಅದು ತಾನೇ ನೀರು ಬಿಡ್ತಾವೆ ಅವು. ಈಗ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಡ್ಬೇಕು. ಮತ್ತು ಅಥವಾ ರಾ ಟೊಮ್ಯಾಟೊದು ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಶೇಂಗಾದ ಪುಡಿ, ಎಳ್ಳು ಪುಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದಾಗೆ ಇದು ಪಲ್ಯ ರೆಡಿ ಆಯಿತು. ಸ್ವಲ್ಪ ಬೆಲ್ಲ ಕರಗೋ ತನಕ ಕೈ ಆಡಿಸ್ತೀವಿ. ಇದನ್ನು ಬೆಲ್ಲ ಚೆನ್ನಾಗಿ ಕರಗಬೇಕಾದ್ರೆ ಇದನ್ನು ನೀವು ಬೇಕಾದಂಗೆ ಹೊರಗಡೆನೇ ಇಟ್ಕೊಂಡು ತಿನ್ಬಹುದು. 4 ದಿನ ಬೇಡಪ್ಪ ಅಂತ ಫ್ರಿಜ್ನಾಗ ಇಟ್ಟರಂತೂ 1 ವಾರದ ತನಕ ಏನೂ ಆಗೋದಿಲ್ಲ. ಇದು ಈ ರೀತಿ ಈಗ ತುಂಬ ಇದೆಲ್ಲ ಥಂಡಿ ಸೀಸನ್ ಅಲ್ಲ, ವಿಂಟರ್ ಸೀಸನ್ನಾಗ ತರಕಾರಿನೂ ತುಂಬ ಬರ್ತಾಯಿದೆ. ಈಗ ಈ ರೀತಿ ಮಾಡಿಕೊಂಡು ಭಕ್ರಿ ಜೋಡಿ, ರೊಟ್ಟಿ ಜೋಡಿ, ಚಪಾತಿ ಜೋಡಿ ತುಂಬ ಚೆನ್ನಾಗಿ ಅನ್ನಿಸ್ತದೆ ಇದು ತಿನ್ನಲಿಕ್ಕೆ. ಈ ರೀತಿ ಮಾಡಿ ನೋಡಿ ನೀವು. ಒಂದು ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.